ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 9ನೆಯ ಅಧ್ಯಾಯವಾದ ಆದಿ ಕೃತಯುಗ ವೃತ್ತಾಂತ, ಭೂರಾದಿ ಲೋಕಗಳ ಮತ್ತು ವೇದಶಾಸ್ತ್ರಗಳ ಉತ್ಪತ್ತಿ, ಚಂದ್ರ ಸೂರ್ಯಾದಿಗಳ ಉತ್ಪತ್ತಿ, ಚಾತುರ್ವರ್ಣ್ಯ ಸೃಷ್ಟಿ, ನಾನಾ ವಿಧ ಸೃಷ್ಟಿಯಿಂದ ಭೂರಾದಿ ಲೋಕಪೂರಣ, ಮತ್ಸ್ಯಾವತಾರ, ದೇವಾದಿಗಳು ಮಾಡಿದ ಹರಿಸ್ತುತಿ, ವೇದೋದ್ಧರಣದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಧರಣಿ ದೇವಿಯು ಕೇಳುತ್ತಾಳೆ, ನಾಥ, ಮೊದಲು ಕೃತಯುಗದಲ್ಲಿ ವಿಶ್ವಮೂರ್ತಿಯಾದ ನಾರಾಯಣನು ಏನು ಮಾಡಿದನೋ ಅದೆಲ್ಲವನ್ನು ಸರಿಯಾಗಿ ಕೇಳಲು ಬಯಸುತ್ತೇನೆ. ವರಾಹರೂಪಿ ಪರಮಾತ್ಮನು ಹೇಳುತ್ತಾನೆ, ಧರೆ, ಮೊದಲು ನಾರಾಯಣನೊಬ್ಬನೇ ಇದ್ದನು, ಬೇರಾವುದೂ ಇರಲಿಲ್ಲ. ತನ್ನ ಇಷ್ಟದಂತೆ ಮಾಡುವವನಾದರೂ ಏಕಾಂಗಿಯಾದ ಅವನಿಗೆ ಸಂತೋಷ ಉಂಟಾಗಲೇ ಇಲ್ಲ. ಎರಡನೆಯವರನ್ನು ಬಯಸಿದ ಅವನಿಗೆ ಬುದ್ಧಿರೂಪವಾದ ಅಭಾವವೆಂಬ ಹೆಸರಿನ ಚಿಂತೆಯು ಸೂರ್ಯನಂತೆ ಕ್ಷಣಕಾಲ ಹೊಳೆಯಿತು. ಬ್ರಹ್ಮವಾದಿಯಾದ ಅವನ ಆ ಚಿಂತೆಯು ಉ ಮ
ಎಂದು ಎರಡು ಬಗೆಯಾಗಿ ಇದೇ ಮನುಷ್ಯಲೋಕದಲ್ಲಿ ಉಮಾ ಎಂಬ ಹೆಸರಿನಿಂದ ಕರೆಯಿಸಿಕೊಂಡಿತು. ಅದೇ ಓಂ ಎಂಬ ಒಂದೇ ಅಕ್ಷರವುಳ್ಳದ್ದಾಗಿ ಈ ಭೂಮಿಯನ್ನು ಸೃಷ್ಟಿಸಿತು. ಭೂಮಿಯಾದ ನೀನು ಭುವವನ್ನು ಸೃಜಿಸಿದೆ. ಭುವವು ಸ್ವರ್ಲೋಕವನ್ನು ಸೃಜಿಸಿತು. ಸ್ವರ್ಲೋಕದಿಂದ ಮಹರ್ಲೋಕವು, ಬಳಿಕ ಅದರಿಂದ ಜನೋಲೋಕವು ಉದಿಸಿತು. ಬಳಿಕ ಆತ್ಮವು ಅವುಗಳಲ್ಲಿ ಅಡಗಿದ್ದಿತು. ಅದು ನೂಲಿನಲ್ಲಿ ಮಣಿಗಳ ಗುಂಪಿನಂತೆ ಹಾಸುಹೊಕ್ಕಾಗಿದ್ದಿತು. ಓಂಕಾರದಿಂದ ಉದಿಸಿದ ಈ ಜಗತ್ತು ಆಗ ಬರಿದಾಗಿ ಇದ್ದಿತು. ಭಗವಂತನ ಶಂಕರಾತ್ಮಕವಾದ ಈ ಮೂರ್ತಿಯು ಸಾಕ್ಷಾತ್ ಹರಿಯೇ. ಬರಿಯವಾದ ಈ ಲೋಕಗಳನ್ನು ಸೃಷ್ಟಿಸಿ ಉತ್ತಮವಾದ ಶರೀರವನ್ನು ಸೃಷ್ಟಿಸಲು ಇಷ್ಟವುಳ್ಳವನಾಗಿ ಮನಸ್ಸನ್ನು ಹರಿಯಬಿಟ್ಟು ಅದರಲ್ಲಿ ತನ್ನಿಂದ ತಾನೇ ಆಕಾರವಾಗಲಾಗಿ ಕ್ಷುಬ್ಧನಾದ ಅವನಲ್ಲಿ ಆಗ ಬ್ರಹ್ಮಾಂಡವು ಉದಿಸಿತು. ಆ ಬ್ರಹ್ಮಾಂಡವು ಭಿನ್ನ ಭಿನ್ನವಾಗಲಾಗಿ ಭೂಲೋಕವೆಂಬುದನ್ನು, ಮಧ್ಯದಲ್ಲಿ ಸೂರ್ಯನಂತಿರುವ ಬೇರೆ ಲೋಕವನ್ನು ಪಡೆದನು. ಪೂರ್ವದಿಂದಲೂ ಇರುತ್ತಿರುವವನು, ಕಮಲಕೋಶನಾಭನೂ ಆದ ಆ ನಾರಾಯಣ ದೇವನು ಆ ಎರಡು ಲೋಕಗಳಿಗೂ ಅಕಾರಾದಿ ಸ್ವರಗಳನ್ನು, ಕಕಾರಾದಿ ವ್ಯಂಜನಗಳನ್ನು ಬ್ರಹ್ಮ ತೇಜಸ್ಸಿನಿಂದ ಸೃಷ್ಟಿಸಿ ಅನುಗ್ರಹಿಸಿದನು. ಆಗಲೇ ಆತನು ತನ್ನ ಅಮೂರ್ತ ಸೃಷ್ಟಿಯ ವೇದಾದಿ ಶಾಸ್ತ್ರಗಳನ್ನು ಹೇಳಿದನು. ಅಳತೆಗೆ ಮೀರಿದ ಆ ಪರಮಾತ್ಮನು ಹೀಗೆ ಲೋಕವನ್ನು ಸೃಷ್ಟಿಸಿ ಮತ್ತೆ ಅದರ ಧಾರಣವನ್ನು ಚಿಂತಿಸುತ್ತಿರುವಾಗ ಅವನ ಕಣ್ಣಿನಿಂದ ಅತಿಯಾದ ತೇಜಸ್ಸು ಹೊರಟಿತು. ಬಲಗಡೆಯ ತೇಜಸ್ಸು ಅಗ್ನಿಯಂತೆಯೂ ಎಡಗಡೆಯದು ಹಿಮದಂತೆಯೂ ಇದ್ದಿತು. ಅದನ್ನು ನೋಡಿ ಬ್ರಹ್ಮನು ಅದರಿಂದ ಸೂರ್ಯ ಚಂದ್ರರನ್ನು ಕಲ್ಪಿಸಿದನು. ಬಳಿಕ ಪರಬ್ರಹ್ಮನ ಪ್ರಾಣವು ವಾಯುವಾಗಿ ನಿಂತಿತು. ವಿಭುವು ಭಗವಂತನೂ ಆದ ಅದೇ ವಾಯುವೇ ಈಗಲೂ ನಮ್ಮ ಹೃದಯದಲ್ಲಿರುವುದು. ಆ ವಾಯುವಿನಿಂದ ಅಗ್ನಿಯು ಉದಿಸಿತು. ಆ ಅಗ್ನಿಯಿಂದ ಮಹಾಜಲ ಉಂಟಾಯಿತು. ಅಗ್ನಿಯೇ ಪರಮ ಕಾರಣವಾದ ಬ್ರಹ್ಮ ಸಂಬಂಧವಾದ ತೇಜಸ್ಸು. ಪರಬ್ರಹ್ಮನು ತನ್ನ ತೋಳುಗಳಿಂದ ಕ್ಷತ್ರಿಯ ತೇಜಸ್ಸನ್ನು ಸೃಜಿಸಿದನು. ಆ ವಿಭುವು ತೊಡೆಗಳಿಂದ ವೈಶ್ಯರನ್ನು, ಪಾದಗಳಿಂದ ಶೂದ್ರರನ್ನು ಸೃಜಿಸಿದನು. ಬಳಿಕ ಯಕ್ಷ ರಾಕ್ಷಸರನ್ನು ಆ ವಿಭುವೇ ಸೃಷ್ಟಿಸಿದನು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರೆಂಬ 4 ಬಗೆಯವರಿಂದ ಭೂಲೋಕವನ್ನು, ಆಕಾಶಗಾಮಿಗಳಿಂದ ಭುವರ್ಲೋಕವನ್ನು, ಸ್ವರ್ಮಾರ್ಗದಲ್ಲಿ ಸಂಚರಿಸುವ ಬೇರೆ ಪ್ರಾಣಿಗಳಿಂದ ಸ್ವರ್ಲೋಕವನ್ನು ತುಂಬಿಸಿದನು. ಮಹರ್ಲೋಕವನ್ನು ಸನಕಾದಿಗಳಾದ ಆಯಾ ಚೇತನರಿಂದಲೂ, ಜನಲೋಕವನ್ನು ಹಾಗೆಯೇ ವೈರಾಜರೆಂಬ ತೇಜೋವಂತರಿಂದಲೂ ತುಂಬಿದನು. ತಪೋಲೋಕವನ್ನು ತಪೋನಿಷ್ಠರಾದ ದೇವತೆಗಳಿಂದ ತುಂಬಿದನು. ತಿರುಗಿ ಮರಣವಿಲ್ಲದ ದೇವತೆಗಳಿಂದ ಸತ್ಯಲೋಕವನ್ನು ತುಂಬಿದನು. ಭಗವಂತನು ಭೂತಭಾವನನೂ ಆದ ಪರಮೇಶ್ವರನು ಆಗ ಹೀಗೆ ಕಲ್ಪವೆಂದು ಹೆಸರುಳ್ಳ ಅಮೋಘವಾದ ಜಗತ್ ಸೃಷ್ಟಿಯನ್ನು ಮಾಡಿದನು. ಆತನು ಎಚ್ಚರಗೊಳ್ಳಲು
ಭೂಲೋಕ, ಭುವರ್ಲೋಕ, ಸ್ವರ್ಲೋಕಗಳೆಂಬ ಮೂರು ಉದಿಸುವುದರಲ್ಲಿ ಸಂದೇಹವಿಲ್ಲ. ಕಲ್ಪಾಂತದಲ್ಲಿ ಆ ದೇವನು ಮಲಗಿದ ಆ ಕಾಲವು ರಾತ್ರಿ ಎನಿಸುವುದು. ಆಗ ಆ ಮೂರು ಲೋಕವು ಉತ್ಪಾತಕ್ಕೊಳಗಾಗಿ ಮಲಗುವುದು. ರಾತ್ರಿಯು ಕಳೆದ ಬಳಿಕ ಆ ಕಮಲೇಕ್ಷಣನು ಎದ್ದು ಆ ವೇದಗಳನ್ನು ಅವು ನಾಲ್ಕರ ಜನನಿಯರನ್ನು ಜ್ಞಾಪಿಸಿಕೊಂಡು ನೋಡಿದನು. ನಿದ್ರಾಜ್ಞಾನ ಮೋಹಿತನಾದ ಆ ದೇವೇಶನು ಲೋಕಮಾರ್ಗ ಸ್ಥಿತಿಯನ್ನು ಮಾಡಲು ಆಲೋಚಿಸುತ್ತಾ ನೋಡಲು ಆ ವೇದಗಳು ಅವನಿಗೆ ಕಾಣಿಸಲಿಲ್ಲ. ಆಗ ಆ ದೇವೇಶನು ವೇದಗಳು ಇಲ್ಲಿಲ್ಲವೆಂದು ನಿರ್ಧರಿಸಿದನು. ಬಳಿಕ ಆ ಮಹೇಶ್ವರನು ಜಲರೂಪವಾದ ತನ್ನ ಮೂರ್ತಿಯಲ್ಲಿ, ಅಂದರೆ ಸಾಗರದಲ್ಲಿ ಆ ವೇದಗಳು ಮುಳುಗಿ ಇರುವುದನ್ನು ನೋಡಿ ಮತ್ಸ್ಯರೂಪವನ್ನು ಧರಿಸಿ ಅವುಗಳನ್ನು ತೆಗೆದುಕೊಂಡು ಬರಬೇಕೆಂದು ಆಲೋಚಿಸಿದನು. ಹೀಗೆ ಆಲೋಚಿಸಿ ಒಡನೆಯೇ ಮಹಾಮತ್ಸ್ಯವಾಗಿ ಪರಿಣಮಿಸಿ ಸುತ್ತಲೂ ಸಾಗರವು ಅಲ್ಲೋಲ ಕಲ್ಲೋಲವಾಗುವಂತೆ ಸಾಗರವನ್ನು, ಅಂದರೆ ನೀರನ್ನು ಪ್ರವೇಶಿಸಿದನು. ಮಹಾಪರ್ವತಾಕಾರವಾದ ಮತ್ಸ್ಯರೂಪವನ್ನು ಧರಿಸಿ ಆ ದೇವೋತ್ತಮನು ಥಟ್ಟನೆ ಮಹಾಸಾಗರವನ್ನು ಪ್ರವೇಶಿಸಲಾಗಿ ಸಾಗರದ ನೀರು ಹೊಳೆಯಿತು. ದೇವಾದಿಗಳು ಭೂಮಿಯನ್ನುದ್ಧರಿಸಿದ ಆ ಹರಿಯನ್ನು ಸ್ತುತಿಗಳಿಂದ ನುತಿಸಿದರು. ವೇದ ಮಧ್ಯಸ್ಥನೇ, ಊಹೆಗೆ ಅಸದಳನೆ, ನಿನಗೆ ನಮಿಸುವೆವು. ನಾರಾಯಣನೇ, ಮತ್ಸ್ಯರೂಪನೇ, ನಿನಗೆ ನಮಸ್ಕರಿಸುವೆವು. ಸುಸ್ವರನೇ, ವಿಶ್ವಮೂರ್ತಿಯೇ, ನಿನಗೆ ನಮಿಸುವೆವು. ವಿದ್ಯಾದ್ವಯ ರೂಪಧಾರಿಯೇ, ನಿನಗೆ ನಮಿಸುವೆವು. ಚಂದ್ರ ಸೂರ್ಯರೇ ಮೊದಲಾದ ಹಲವು ರೂಪಗಳುಳ್ಳವನೇ, ನಿನಗೆ ನಮಸ್ಕಾರ. ಜಲಾಂತವಾದ ವಿಶ್ವದಲ್ಲೂ ಇರುವವನೇ, ಮನೋಹರವಾದ ಕಣ್ಣುಗಳುಳ್ಳವನೇ, ನಿನಗೆ ನಮಸ್ಕಾರ. ವಿಷ್ಣುವೇ, ನಿನ್ನನ್ನು ಮೊರೆ ಹೋಗುವೆವು. ಮತ್ಸ್ಯದೇಹವನ್ನು ಬಿಟ್ಟು ನಮ್ಮನ್ನು ರಕ್ಷಿಸು. ಅನಂತಮೂರ್ತಿಯೇ, ಸಮಸ್ತವು ನಿನ್ನಿಂದ ವ್ಯಾಪ್ತವಾಗಿದೆ. ದೇವ, ನಿನಗೆ ಬೇರೆಯದಾದುದಾವುದೂ ಇಲ್ಲಿಲ್ಲ. ನೀನು ಈ ವಿಶ್ವಕ್ಕೆ ಬೇರೆಯಾದ ರೂಪವುಳ್ಳವನಲ್ಲ. ಆದುದರಿಂದ ನಾವು ನಿನ್ನನ್ನು ಮೊರೆ ಹೊಕ್ಕಿದ್ದೇವೆ. ತಾವರೆಗಣ್ಣಿನವನೇ, ಆಕಾಶ ಚಂದ್ರಾಗ್ನಿಗಳು ಪುರಾಣಮೂರ್ತಿಯಾದ ನಿನ್ನ ಮನೋರೂಪಗಳು. ದೇವದೇವನೇ, ನಿನ್ನಿಂದ ಜಗತ್ತು ಪ್ರಕಾಶಿಸುತ್ತದೆ. ಶಂಭುವೆ, ಭಕ್ತಿಯು ಕಡಿಮೆಯಾಗಿದ್ದರೆ ಕ್ಷಮಿಸು. ಪುರಾತನನೇ, ದೇವೇಶನೇ, ಪರ್ವತಾಕಾರವಾದ ಈ ರೂಪವು ನಿನಗೆ ವಿರುದ್ಧವಾದುದು. ಜಗನ್ನಿವಾಸ, ಅಚ್ಯುತ, ತೀವ್ರವಾದ ಕಾಂತಿಯುಳ್ಳವನೇ, ಶಾಂತನಾಗು. ಲೋಕದಲ್ಲಿ ನಿನ್ನಿಂದ ಹೊರತಾಗಿ ದೇಹವನ್ನು ಪಡೆದಿರುವುದು ಪುರಾತನವಾದುದು ಯಾವುದೂ ಇಲ್ಲ. ಎಲ್ಲರೂ ನಿನ್ನ ಈ ಮತ್ಸ್ಯ ರೂಪವನ್ನು ನೋಡಿ ಭಯದಿಂದಲೂ ನಮಿಸಿ ಮೊರೆ ಹೊಕ್ಕಿರುವೆವು. ಹೀಗೆ ಸ್ತೋತ್ರ ಮಾಡಿಸಿಕೊಂಡ ಆ ಮತ್ಸ್ಯದೇವನು ನೀರಿನಲ್ಲಿ ಇದ್ದ ಉಪನಿಷತ್ ಶಾಸ್ತ್ರಗಳನ್ನೊಡಗೂಡಿದ ವೇದಗಳನ್ನು ತೆಗೆದುಕೊಂಡು ಬಳಿಕ ನಿಜರೂಪವನ್ನು ಧರಿಸಿದನು. ಭಗವಂತನು ಎಲ್ಲಿಯವರೆಗೆ ತನ್ನ ವ್ಯಕ್ತ ಸ್ವರೂಪವುಳ್ಳವನಾಗಿರುವನೋ, ಅಂದರೆ ಕಾರ್ಯಾವಸ್ಥೆಯಲ್ಲಿರುವನೋ, ಅಲ್ಲಿಯವರೆಗೆ ಮಾತ್ರವೇ ಈ ಜಗತ್ತು ಇರುವುದು.
ಅವನು ಅವ್ಯಕ್ತ ಸ್ವರೂಪವುಳ್ಳವನಾಗಿ ಸೂಕ್ಷ್ಮೈಕ ರೂಪನಾಗಲು ಎಂದರೆ ಕಾರಣಾವಸ್ಥೆಯನ್ನು ಹೊಂದಲು ಈ ಜಗತ್ತು ಅವನಲ್ಲಿ ಲಯವಾಗುವುದು. ಸವಿಕಾರನಾದರೆ ಅಂದರೆ ಕಾರ್ಯಾವಸ್ಥೆಯನ್ನೈದಿದರೆ ಮತ್ತೆ ಜಗತ್ತು ಬೆಳೆಯುವುದು. ಇತಿ ಶ್ರೀ ವಾರಾಹಪುರಾಣೆ ಆದಿಕೃತ ವೃತ್ತಾಂತೆ ಸೃಷ್ಟಿವರ್ಣನೆ ಮತ್ಸ್ಯಾವತಾರ ತತ್ಸವ ನಿರೂಪಣಂ ನಾಮ ನವಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 10ನೆಯ ಅಧ್ಯಾಯವಾದ ಸೃಷ್ಟಿವರ್ಣನೆ, ಭಜಿಸಿದ ದೇವತೆಗಳಿಗೆ ವಿರಾಟ್ ರೂಪದರ್ಶನ, ವರದಾನ, ಆತ್ರೇಯ ಮುನಿಯು ಇಂದ್ರನಿಗೆ ಶಾಪವನ್ನು, ಸುಪ್ರತೀಕ ರಾಜನಿಗೆ ದುರ್ಜಯನೆಂಬ ಪುತ್ರ ವರವನ್ನು ಕೊಟ್ಟುದು, ದುರ್ಜಯ ಚರಿತೆ, ದುರ್ಜಯನು ಭಾರತಾದಿ ವರ್ಷಗಳೆಲ್ಲವನ್ನೂ ಜಯಿಸಿ ದೇವೇಂದ್ರನನ್ನು ಮನುಷ್ಯಲೋಕಕ್ಕೆ ಓಡಿಸಿದುದು, ದುರ್ಜಯನು ವಿದ್ಯುತ್ ಸುವಿದ್ಯುತ್ತುಗಳೆಂಬ ಮುನಿಗಳಿಗೆ ಸ್ವರ್ಗಾದಿ ಲೋಕಪಾಲಕತ್ವವನ್ನು ಕೊಟ್ಟುದು, ಸ್ವಯಂಭುವ ಮನುವಿನ ಪುತ್ರರಾದ ಹೇತೃ ಪ್ರಹೇತೃಗಳ ಕತೆ, ದುರ್ಜಯನಿಗೆ ಅವರ ಪುತ್ರಿಯರ ವಿವಾಹ, ಬೇಟೆಗಾಗಿ ವನಕ್ಕೆ ಬಂದ ದುರ್ಜಯನು ಗೌರಮುಖನೆಂಬ ಮುನಿಯನ್ನು ಸಂದರ್ಶಿಸಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.